ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ವೀಕೆಂಡಲ್ಲಿ ಅದರಲ್ಲೂ ಸಂಡೇ ಹಾಕಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಇಲ್ಲೊಂದು ಸಖತ್ತಾಗಿರೋ ಡಿಶ್ ತೊಗೊಂಡು ಬಂದಿದ್ದೀನಿ ನೋಡಿ. ಇದನ್ನು ಮಿಸಲ್ ಪಾವ್ ಅಂತ ಹೇಳ್ತಾರೆ. ಇದು ಮಹಾರಾಷ್ಟ್ರದ ಸ್ಟ್ರೀಟ್ ಫುಡ್ಡು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ. ಸೊ ಇದನ್ನು ಮಾಡಲಿಕ್ಕೆ ಮೊದಲು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ನೀವು ಹಸಿ ಸ್ಮೆಲ್ ಹೋಗಿ ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮತ್ತು ಇದಕ್ಕೆ ನೋಡಿ, ದೊಡ್ಡದು 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ನಾವೀಗ ಸೇರಿಸ್ಕೊಳ್ಳೋಣ. ಇದು ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ವೀಕೆಂಡಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಯಾರೆಲ್ಲ ಆಲ್ರೆಡಿ ಇದನ್ನು ತಿಂದಿರ್ತೀರಲ್ಲ, ಅವರು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇಲ್ಲಿಗ ಇದು ಬ್ರೌನಿಷ್ ಆಗಿದೆ ಚೆನ್ನಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು, ಮತ್ತು ಇದಕ್ಕೆ ಒಂದು 4 ಟೊಮೆಟೊ ಹಣ್ಣನ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬೇಗ ಬ್ಲೆಂಡ್ ಆಗೋ ತನಕ ಕಾಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸೇರಿಸಿ ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಅದು ಹೇಗಂದರೆ ಟೊಮೆಟೊ ಎಲ್ಲ ಇದಾಗಬೇಕು, ಕರ್ಕೋಗ್ಬೇಕು, ಸ್ಮ್ಯಾಶ್ ಆಗಬೇಕು. ಹಾಗಾಗಿ ಒಂದು 2 ನಿಮಿಷ ಮುಚ್ಚಿಡಿ. ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಅಂತ. ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ಅದು. ಹಾಗೆ ಎಣ್ಣೆ ಬಿಡೋಕ್ಕೆ ಶುರು ಆದಾಗ, ಚೆನ್ನಾಗಿ ಬ್ಲೆಂಡ್ ಆದಾಗ ಟೊಮೆಟೊ, ನೀವೇನು ಮಾಡಬೇಕು, ಮಿಷಲ್ ಮಸಾಲ ಅಂತ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಅಥವಾ ಯಾವ್ದಾದ್ರು ಸ್ಟೋರ್ಗಳಲ್ಲೂ ಸಿಗುತ್ತೆ. ಸೊ ಆ ಥರ ಮಿಷಲ್ ಮಸಾಲ ನಾನು ಇಲ್ಲಿ ಒಂದು ಸ್ಯಾಶೆಟ್ ಫುಲ್ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ. ಖಾರ ಜಾಸ್ತಿ ಬೇಕಂದವರು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಗರಂ ಮಸಾಲನೋ ಅಥವಾ ಇದನ್ನು ಸೇರಿಸ್ಕೊಳ್ಬೋದು. ಇದು ನೋಡಿ, ಇಲ್ಲಿ ಸ್ಪ್ರೌಟ್ ಅಂದರೆ ಮಡಿಕೆ ಕಾಳು ಅಂತೀವಲ್ಲ, ಸೊ ಅದನ್ನು ಮೊಳಕೆ ಬರೆಸಿಟ್ಟಿದ್ದೆ ನಾನು ಓವರ್ನೈಟು. ಸೊ 1 ಬೌಲಷ್ಟು ಮಡಿಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಬೌಲಷ್ಟು, ಅದೇ ಬೌಲಲ್ಲಿ 2 ಬೌಲಷ್ಟು ನೀರು, ಆಗ ಸ್ವಲ್ಪ ಉಪ್ಪು ಹಾಕಿದ್ದಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ನೋಡಿ ಎಷ್ಟು ತಟ್ಟಂತ ಹಾಕಿ ಹೋಗುತ್ತೆ. ಒಂದು 5 ಮಿನಿಟ್ಸಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ವೀಕೆಂಡಲ್ಲಿ ತಿನ್ನೋಕ್ಕೆ ಅಂದರೆ ನಿಮಗೆ ಸ್ಪೆಷಲ್ಲಾಗೂ ಇರುತ್ತೆ, ಬೇಗನೂ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಖಾರ ಬೇಕಂದವರು ಎಕ್ಸ್ಟ್ರಾ, ನಾನಿಲ್ಲಿ ಖಾರ ಸಾಕು ಅಂತ ಹಾಕ್ಕೊಳ್ಳಿಲ್ಲ, ಬೇಕಾದರೆ ಖಾರ ಪುಡಿ ಹಾಕ್ಕೊಳ್ಬೋದು. ಒಂದು 3 to 4 ವಿಸಿಲ್ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಅದು ಮಡಿಕೆ ಕಾಳಿದೆಯಲ್ಲ, ಚೆನ್ನಾಗಿ ಕರಗಿ ಬೇಯಬೇಕು. ಆಗ ಅದು ರಸ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಇಲ್ಲಷ್ಟು ಆಗಿದೆ ನಮ್ಮದೀಗ. ಮೇಲೆಲ್ಲ ನೋಡಿ ಆಯಿಲ್ ನಿಂತ್ಕೊಂಡಿದೆ ಹೇಗೆ ಅಂತ. ಸ್ಟ್ರೀಟ್ ಫುಡ್ ಆಗಿರೋದ್ರಿಂದ ಇದು ಇನ್ನೂ ಸಹ ತುಂಬ ಆಯಿಲ್ ಹಾಕ್ತಾರೆ. ನಾನು ಮನೇಲಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೋಡಿ ಕಾಳು ಹೇಗಾಗಿದೆ. ಹೀಗಿರುವಾಗ ಸ್ವಲ್ಪ ದಪ್ಪ ಬೇಕಂದರೆ ಒಂದು ಸ್ಮ್ಯಾಶರ್ ತೊಗೊಂಡು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಇನ್ನೂ 1-2 ವಿಸಿಲ್ ಜಾಸ್ತಿ ಮಾಡಿಕೊಂಡ್ರೂ ಆಗುತ್ತೆ. ನಾನು ಕರ್ಗೋಗ್ಬಿಡುತ್ತೇನೋ ಫುಲ್ ಅಂತ 4 ವಿಸಿಲ್ ಮಾಡ್ಕೊಂಡಿದ್ದೀನಿ. ತುಂಬಾ ಸ್ಮ್ಯಾಶ್ ಮಾಡ್ಬಾರ್ದು, ಅಂದರೆ ಕಾಳು ನಮಗೆ ಸಿಗಬೇಕು ಮಧ್ಯೆ ಮಧ್ಯೆ ತಿನ್ನುವಾಗ. ಹಾಗಾಗಿ ನೋಡಿ, ಈ ಹದ ಕರೆಕ್ಟಾಗಿರುತ್ತೆ. ಸ್ವಲ್ಪ ನೀರು ಇರಬೇಕು, ಯಾಕಂದರೆ ಅದನ್ನು ನಾವು ಪಾವಲ್ಲಿ ತಿನ್ನೋದ್ರಿಂದ. ನೋಡಿ ಇಲ್ಲಿ ಈಚೆಯಿಂದ ನಾನು ಒಂದು ಹಂಚಿಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಪಾವು ಸಿಗುತ್ತಲ್ಲ, ಈ ಪಾವನ್ನ ನೀವು ಮಧ್ಯದಲ್ಲಿ ಈ ಥರ ಸ್ಲಿಟ್ ಮಾಡಿಕೊಂಡು ಸ್ವಲ್ಪ ಹಂಚಿಗೆ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಕಾಸ್ಕೊಳ್ಬೇಕು. ಈ ಪಾವು ಬಾಜಿಗೆಲ್ಲ ಕಾಸ್ತಾವಲ್ಲ, ಸೇಮ್ ಅದೇ ಥರ ಇದನ್ನು ನೀವು 2 ಕಡೆಯೂ ಸ್ವಲ್ಪ ಬೆಣ್ಣೆ ಸವರ್ಕೊಂಡು ನೀಟಾಗಿ ಕಾಸ್ಕೊಳ್ಳಿ. ಇದು ನೀವು ಯಾರೆಲ್ಲ ಟ್ರೈ ಮಾಡಲಿಲ್ಲ, ಟ್ರೈ ಮಾಡಿ ಒಮ್ಮೆ. ಖಂಡಿತ ನನಗೆ ತಿಳಿಸ್ಬೇಕು ಕಮೆಂಟಲ್ಲಿ, ಆಯಿತಾ, ಹೇಗಿತ್ತು ಅಂತ. ಸೊ ಇದು ನಾನು ಫಸ್ಟ್ ಟೈಮ್ ಪೂನಾದಲ್ಲಿ ಇದ್ದಾಗ ತಿಂದಿದ್ದು, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ರೆಸಿಪಿನೂ ಕಲ್ತ್ಕೊಂಡಿದ್ದು ನಾನು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿಂದರೆ ಅಪರೂಪಕ್ಕೆಲ್ಲ. ಮತ್ತು ಇದರಲ್ಲಿ ತರಕಾರಿ ಸಹ ಎಲ್ಲ ಜಾಸ್ತಿ ಮೊಳಕೆ ಹೊಡೆದಿದ್ದು ಕಾಳು ಮತ್ತು ತರಕಾರಿ ಎಲ್ಲ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದೇ. ಇದರಲ್ಲಿ ಆ ಥರ ಇದಿಲ್ಲ, ಅಂದರೆ ಸ್ಟ್ರೀಟ್ ಫುಡ್ ಅಪ್ಪ ತಿನ್ನೋದ್ರೆ ಹೆಲ್ತಿಗೆ ಇಶ್ಯೂ ಆಗುತ್ತೆ ಆ ಥರ ಹೇಳೋ ಹಾಗೇನಿಲ್ಲ. ಮನೆಯಲ್ಲೇ ಮಾಡ್ಕೊಂಡಿರ್ತೀವಿರಿಂದ ಕಾಳುಗಳು ಯೂಸ್ ಮಾಡೋದ್ರಿಂದ ಪ್ರೋಟೀನ್ ರಿಚ್ಚು ಆಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ಈ ಥರ ಪಾವನ್ನ 2 ಕಡೆ ಕಾಸ್ಕೊಂಡ್ಬಿಡಿ. ಮಕ್ಕಳು ಸಮೇತ ಇದನ್ನು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ. ಸೊ ಈಗ ಕಾಸ್ಮೇಲೆ 2 ಕಡೆ ಇದನ್ನು ನೀವು ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡಿ. ಒಂದು ತಟ್ಟೆಗೆ ಹಾಕ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಪ್ರಿಪೇರ್ ಮಾಡಿರ್ತೀರಲ್ಲ ಮಿಸಲಿಂದು, ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಹಾಕ್ಕೊಳ್ಳಿ ಆಯಿತಾ. ಈರುಳ್ಳಿ ತುಂಬ ಬೀಳ್ಬೇಕು, ಚೆನ್ನಾಗಾಗುತ್ತೆ. ಈರುಳ್ಳಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಟು ಕೊತ್ತಂಬರಿ ಸೊಪ್ಪು, ಅದರ ಮೇಲೆ ಈ ಥರ ಹೇಳ್ತಾರೆ ಪಾಷಾಣ ಅಂತ. ಸೊ ಇದನ್ನು ನಾವು ಮಿಕ್ಸರ್ ಅಂತೀವಲ್ಲ, ಇದು ಸಹ ಬೇಕ್ರಿಗಳಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಬಿಸಿ ಬಿಸಿ ಪಾವನ್ನ ಹಾಗೆ ಇದರೊಳಗಡೆ ಮುಳಿಸಿ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.